ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತೆಲ್ಲರೂ ಹಬ್ಬ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸಿದ್ರಿ? ಇವತ್ತು ಎಲ್ಲರ ಮನೆಯಲ್ಲೂ ಹಬ್ಬದ ಅಡುಗೆಯನ್ನು ಮಾಡಿರ್ತೀರ. ಇವತ್ತು ನಮ್ಮ ಮನೆಯ ಹಬ್ಬದ ಅಡುಗೆದು ರೆಸಿಪಿ ಈ ಥರ ಮಾಡಿದ್ದೀನಿ. ಫಸ್ಟಿಗೆ ನಾನು ರವೆ ಖೀರನ್ನ ಮಾಡ್ಕೊಂಡಿದ್ದೀನಿ. ಇದು ಸಿಂಪಲ್ಲಾಗಿ ಮಾಡ್ಬೋದು. ಫಸ್ಟು 3 ಲೋಟ ನೀರನ್ನ ಇಟ್ಟು ಕಾಯಕ್ಕಿಟ್ಟಿದ್ದೀನಿ. ನೀರು ಕುದಿದ ಮೇಲೆ 1 ಲೋಟ ರವೆನ ಹುರಿದಿರೋ ಅಂಥ ರವೆನ ಹಾಕಿ ಆಮೇಲೆ 1 ಲೋಟ ಹಾಲನ್ನು ಹಾಕಿದ್ದೀನಿ. ಚೆನ್ನಾಗಿ ಈ ಥರ ಇದು ರವೆ ಅರಳ್ಕೊಂಡ್ಮೇಲೆ ನಾನು ಅದೇ 1 ಲೋಟದಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ರವೆ, ಹಾಲು ಮತ್ತು ಬೆಲ್ಲ 3 ಒಂದೇ ಲೋಟ ಅಳತೆಯಲ್ಲಿ ತೊಗೊಂಡು ಮಾಡಿರೋದು. ರವೆ ಖೀರು ರೆಡಿಯಾಗಿದೆ. ಆಮೇಲೆ ನಾನು ಕೋಸಂಬರಿ ಮಾಡ್ತಾಯಿದ್ದೀನಿ. ಹೆಚ್ಚಿರೋ ಅಂಥ ಸೌತೆಕಾಯಿ, ತುರಿದಿರೋ ಕ್ಯಾರೆಟು, ತುರಿದಿರೋ ಕಾಯಿ ತುರಿ, ದಾಳಿಂಬೆ ಹಣ್ಣು, ಕೊತ್ತಂಬರಿ ಎಲ್ಲ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಹಿಂಗು ಎಲ್ಲ ಒಗ್ಗರಣೆ ಹಾಕಿ ನಾನು ಕೋಸಂಬರಿನ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯನ್ನು ಹಾಕಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಹೆಚ್ಚಿರೋಂಥ ಎಲ್ಲ ಸೌತೆಕಾಯಿ ಕ್ಯಾರೆಟಿಗೆ ಹಾಕಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ನೆನೆಸಿರೋಂಥ ಹೆಸರುಬೇಳೆ ಕೂಡ ಹಾಕಿ ಸೇರಿಸ್ಕೊಂಡು ಕೋಸಂಬರಿ ಮಾಡಿದ್ದೀನಿ. ನೆಕ್ಸ್ಟ್ ಬೀನ್ಸ್ ಮತ್ತು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಸರು ಕಾಳು 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಸಣ್ಣದಾಗಿ ಹೆಚ್ಚಿರೋಂಥ ಬೀನ್ಸು ಕೂಡ ಇಟ್ಟಿದ್ದೀನಿ. ಈಗ ಫಸ್ಟು ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆದಮೇಲೆ ಲೋ ಫ್ಲೇಮಲ್ಲೇ ಆಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಅಷ್ಟು ಬಾಡಿದ್ಮೇಲೆ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಬರೀ ಮೆಣಸಿನ್ಕಾಯಿ ಪೌಡರು, ಅದರಲ್ಲಿ 1 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ಈಗ ಅದಕ್ಕೆ ನಾನು ನೆನೆಸಿರೋಂಥ ಹೆಸರು ಕಾಳನ್ನ ಮತ್ತು ಹೆಚ್ಚಿರೋಂಥ ಬೀನ್ಸ್ನ ಎರಡನ್ನೂ ಸೇರಿಸಿದ್ದೀನಿ. ಇದನ್ನು ನೀವು ಎಷ್ಟು ಬೇಕಾದ್ರೂ ಅಳತೆ ಹಾಕ್ಕೋಬೋದು, ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೋಬೋದು. ಚೆನ್ನಾಗಿ ಬಾಡಿಸಿದ್ಮೇಲೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಉಡುಪಲ್ಯ ಮಾಡೋದ್ರಿಂದ ನಾನು ಸ್ವಲ್ಪ ನೀರು ಹಾಕಿ ಕೈಯಾಡ್ತಾನೆ ಇರ್ತೀನಿ. ಹೆಸರು ಕಾಳು ಬೇಗ ಬೆಂದೋಗುತ್ತೆ ನೆಂದಿರೋದ್ರಿಂದ. ಆಮೇಲೆ ಬೀನ್ಸ್ ಬೆಂದೋಗಿರುತ್ತೆ. ಅದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಸತಿ ಕೈಯಾಡ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಬೇಕಂದರೆ ನೀವು ಅದಕ್ಕೆ ಸ್ವಲ್ಪ ಪಲ್ಯದ ಪುಡಿ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಬೀನ್ಸು ಹೆಸರು ಕಾಳು ಪಲ್ಯ ರೆಡಿ ಆಯಿತು. 1-2 ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಮುಗಿದೋಯ್ತು. ಆಮೇಲೆ ಈಗ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಫಸ್ಟು ಕಡಲೆ ಬೀಜನೆಲ್ಲ ಹುರ್ಕೊಂಡು ತೆಗೆದಿಟ್ಕೊಂಡು ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿರಬೇಕು. ನಾನಿಲ್ಲಿ 1 ಲೋಟ ಅನ್ನಕ್ಕೆ ಇದಿಷ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗಿದ್ಮೇಲೆ ಅರಿಶಿನ ಹಾಕಿ 1 ಬಟ್ಲಷ್ಟು ಕಾಯಿ ತುರಿ ಹಾಕಿ ಮತ್ತು ಈಗ ಉಪ್ಪು ಹಾಕಿ ಈ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡಿಕೊಂಡು ಆ ಗೊಜ್ಜಿಗೆ ಮೊದಲೇ ಮಾಡಿಟ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಚಿತ್ರಾನ್ನ ರೆಡಿ ಆಗ್ತಾಯಿದೆ. ಇಷ್ಟೊತ್ತಿಗೆ ಒಗ್ಗರಣೆ ಎಲ್ಲ ಆಗಿರುತ್ತಲ್ವ, ಸೊ ಆಫ್ ಮಾಡಿಬಿಟ್ಟು ನಾವು ಮುಂಚೆನೇ ಮಾಡಿಟ್ಟಿರೋಂಥನ ಅನ್ನ ಸೇರಿಸ್ಕೊಂಡು ನಿಂಬೆ ರಸನ ಹಾಕ್ಕೊಂಡ್ರೆ ಲೆಮನ್ ರೈಸ್ ಅಥವಾ ಚಿತ್ರಾನ್ನ ರೆಡಿ ಆಗುತ್ತೆ. ಈಗ ಒಗ್ಗರಣೆನ ಕಲಿಸ್ತಾ ಇದ್ದೀನಿ. ಉಪ್ಪನ್ನ ನಾನು ಒಗ್ಗರಣೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಕಲಿಸ್ಬೇಕು. ತಣ್ಣಗಾದ್ಮೇಲೆ ಅನ್ನ ಎಲ್ಲ ತಣ್ಣಗಾದ್ಮೇಲೆ ನೀಟಾಗಿ ಕೈ ಆಡ್ಕೋಬೇಕು. ಕಡಲೆ ಬೀಜ ಸಪ್ರೇಟಾಗಿ ಇಟ್ಟಿರ್ತೀವಿ, ಅದು ಕ್ರಂಚಿಯಾಗಿರುತ್ತಲ್ವ, ಮೇಲ್ಗಡೆ ಹಾಕ್ಕೊಂಡ್ರೆ ಗರಿಗರಿಯಾಗಿರುತ್ತೆ ಅದು ಕಡಲೆ ಬೀಜ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿದೆ. ನೆಕ್ಸ್ಟು ನಾವು ಬೇಳೆನ ಬೇಯೋದಕ್ಕೆ ಇಡಬೇಕು. ಸಾರಿಗೆ ಟೊಮೆಟೊ ಮತ್ತು ಬೇಳೆ ಸಾರು ಮಾಡ್ತಾ ಇರೋದ್ರಿಂದ ನಾನು ಬೇಳೆನ ಚೆನ್ನಾಗಿ 2 ಸತಿ ತೊಳ್ಕೊಂಡು 1 ಲೋಟ ತೊಗರಿಬೇಳೆನ ತೊಳ್ಕೊಂಡು ಆಮೇಲೆ ಅದಕ್ಕೆ ನೀರು ಹಾಕಿ ಅದಕ್ಕೆ 2 ಟೊಮೆಟೊನ ಹೆಚ್ಚಿ ಅದು ಟೊಮೆಟೊ ಕೂಡ ತೊಗರಿಬೇಳೆ ಜೊತೆ ಬೇಯಕ್ಕೆ ಹಾಕ್ತೀನಿ. ಆಮೇಲೆ 4 ಹಸಿರು ಮೆಣಸಿನ್ಕಾಯಿ ಸೀಳ್ಬಿಟ್ಟು ಈ ಥರ ಹಾಕಿ ಒಂಚೂರು ಅರಿಶಿನ ಹಾಕಿ ಬೇಯೋದಕ್ಕೆ ಕುಕ್ಕರಲ್ಲಿ ಇಡ್ತೀನಿ. ಜೊತೆಗೆ ನಾನು ಆಲೂಗೆಡ್ಡೆ ಕೂಡ ಬೇಯಕ್ಕಿಡ್ತಾ ಇದ್ದೀನಿ. ಯಾಕೆಂದರೆ ಪಲ್ಯ ಕೂಡ ಮಾಡಬೇಕು, ಆಲೂಗೆಡ್ಡೆ ಪಲ್ಯ. ಹಾಗಾಗಿ ಒಟ್ಟಿಗೆ ಬೇಯಿಸ್ಕೊಂಬಿಡೋಣ ಅಂತ ಬೇಯಿಸಿಟ್ಟು ಈಗ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಸಾಸಿವೆ, ಕಡಲೆಬೇಳೆ ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಸೇರಿಸಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ಸ್ವಲ್ಪ ಅರಿಶಿನ ಹಾಕಿ ಕೈ ಆಡಿಕೊಂಡು ಈಗ ನಾವು ಬೇಯಿಸಿ ಇಟ್ಟಿರೋಂಥ ಆಲೂಗೆಡ್ಡೆನ ಸಿಪ್ಪೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಅದನ್ನು ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲೂಗೆಡ್ಡೆ ಪಲ್ಯ. ಈಗ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಇದನ್ನು ನಾನು ಪೂರಿ ಜೊತೆ ಸರ್ವ್ ಮಾಡೋದಕ್ಕೋಸ್ಕರ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸಿಂಪಲ್ ಅಡುಗೆಗಳು, ಹಬ್ಬದಲ್ಲಿ ಬೇಗ ಆಗೋವಂಥ ಅಡುಗೆಗಳು. ಹಾಗಾಗಿ ಈ ಥರನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ನನಗೆ ಪೂರಿ ಆಲೂಗೆಡ್ಡೆ ಪಲ್ಯ ಜೊತೆ ಚಟ್ನಿಗೋಸ್ಕರ ಕಾಯಿ, ಕಡಲೆ, ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ.
ಮಾಡ್ಕೊಂಡಿದ್ದೀನಿ. ಈಗ ಹುರ್ಗಡ್ಲೆ ಕಾಯಿ, ಹೆಚ್ಚಿರೋಂಥ ಕಾಯಿ, ಆಮೇಲೆ ಹುರಿದಿರೋಂಥ ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಪುದೀನ ಕೂಡ ಹುರಿದು ಹಾಕ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಈಗ ನಾನು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಬಾಳೆಕಾಯಿನ ತೊಗೊಂಡು, ಕಾಯಾಗಿರೋಂಥ ಬಾಳೆಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂಚೆನೇ ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಓಂಕಾಳು, ಉಪ್ಪು, ಚಿಟಿಕೆ ಸೋಡಾ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬಜ್ಜಿ ಹಿಟ್ಟಿಗೆ ಬಾಳೆಕಾಯಿನ ಎದ್ಬಿಟ್ಟು ಬಾಳೆಕಾಯಿ ಬಜ್ಜಿ ಮಾಡ್ಕೊತಾ ಇದ್ದೀನಿ. ಎರಡು ಕಡೆನೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಕ್ರಿಸ್ಪ್ ಕೂಡ ಬರುತ್ತೆ. ಖಾರಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ನಾನು ಮುಂಚೆ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಹಾಕಿದ್ದೀನಿ. ಸೊ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ. ಈಗ ನಾನು ಪೂರಿನ ಲಟ್ಟಿಸ್ಬಿಟ್ಟು ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಸರ್ವ್ ಮಾಡೋ ಟೈಮ್ ಬಂತು. ಸೊ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಹೆಸರುಕಾಳು, ಬೀನ್ಸು ಹೆಸರುಕಾಳು ಪಲ್ಯ, ಆಮೇಲೆ ಆಲೂಗೆಡ್ಡೆ ಪಲ್ಯ, ಚಟ್ನಿ, ಪಾಯಸ, ರವೆ ಪಾಯಸ, ಚಿತ್ರಾನ್ನ, ಪೂರಿ, ಅನ್ನ, ಟೊಮೆಟೊ ಬೇಳೆ ಸಾರು, ಮಾಡಿರೋಂಥ ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ, ಬಾಳೆಕಾಯಿ ಬಜ್ಜಿ, ಹಪ್ಪಳ, ಇದಿಷ್ಟು ಮಾಡಿದ್ದೀನಿ. ನಿಮ್ಮ ಮನೇಲಿ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ನಮ್ಮನೆ ಹಬ್ಬದ ಅಡುಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.